ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನಿಮಗೆ ಪ್ರಪ್ರಥಮದ ಬಾರಿಗೆ ನೋಡಿ ವಿಡಿಯೋನ ಕ್ಲಿಕ್ ಮಾಡ್ಕೊಂಡಿರ್ತೀರ, ಯಾವ್ದು ರಿಲೇಟೆಡ್ ಆಗಿರುತ್ತೆ ಅಲ್ಲಿ ನಿಮಗೆ ಗೊತ್ತಿರಂಗೆ ಸ್ಕಾಲರ್ಶಿಪ್ ರಿಲೇಟೆಡ್. ಹೌದು, ನಿಮಗೆ ಏನು ಕೊಡ್ತಿದ್ರೆ ಪ್ರೈಸ್ ಮನಿ ಕೊಡ್ತಿದ್ರೆ, ಯಾರಿಗೆ ಕೊಡ್ತಿದ್ರೆ, ಎಷ್ಟೆಷ್ಟು ಅಮೌಂಟ್ ಕೊಡ್ತಿದ್ರೆ, ಎಲ್ಲ ಅಪ್ಲಿಕೇಶನ್ ಹಾಕಬಹುದು, ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಅದಕ್ಕೆ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ರೆ ಹೋಗಿ ಜಾಯ್ನ್ ಆಗಿ. ನೋಡಿ, ಮೊದಲನೇದಾಗಿ ಕಾಣಿಸ್ತಿದೆ ನಿಮಗೆ ಹೆಡ್ಡಿಂಗ್ ಅಲ್ಲೇ ಪ್ರಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ. ಅಂದ್ರೆ ಇದು ನಿಮ್ಗೆ ಯಾರು ಕೊಡ್ತಿದ್ದಾರೆ? ಅದು ಅಂದ್ರೆ ಪರಿಶಿಷ್ಟ ಜಾತಿ ಅವ್ರಿಗೆ ಮಾತ್ರ ಕೊಡ್ತಿದ್ದಾರೆ. ಓಕೆನಾ, ಅದು ಫಸ್ಟ್ ನೆನಪಿಕೊಳ್ಳಿ. ಓಕೆ, ನಿಮಗೆ ಫಸ್ಟ್ ನೋಟಿಸ್ ಬೋರ್ಡ್ ಅಲ್ಲಿ ಏನೇನಿದೆ ಅದನ್ನ ನೋಡ್ಕೊಂಡು ನೋಡೋಣ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕಾಲೇಜಿನ ಹೆಸರು ಇಲ್ಲದೆ ಇರುವ ಸಂದರ್ಭದಲ್ಲಿ ಕಾಲೇಜ್ ಹೆಸರನ್ನು ಇಲಾಖಾ ವೆಬ್ಸೈಟ್ ನಲ್ಲಿ ಸೇರಿಸಲು ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಅಂದ್ರೆ ಅವ್ರಿಗೆ ಏನ್ ಕಚೇರಿ ಇರುತ್ತೆ ಅಲ್ಲಿ, ಇಲ್ಲ ಅಂದ್ರೆ ಜಿಲ್ಲಾ ಪರಿಶಿಷ್ಟ ವರ್ಗದ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಬೇಕಾಗಿರುತ್ತೆ. ಅಂದ್ರೆ ನಿಮ್ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರಲಿಲ್ಲ ಅಂದ್ರೆ ಓಕೆ, ಎಷ್ಟೆಷ್ಟು ಅಮೌಂಟ್ ಕೊಡ್ತಾರೆ, ಯಾರ್ಯಾರು ಕೊಡ್ತಾರೆ, ಯಾವ ತರ ಅಪ್ಲೈ ಮಾಡೋದು ಹೇಳ್ತೀನಿ. ಓಕೆನಾ, ನೋಡಿ, ನೀವು PUC ಮುಗಿಸಿ, ಜಸ್ಟ್ ಈಗ PUC ಮುಗಿಸಿದೀರಾ ಅಂದ್ರೆ ನಿಮಗೆ 20,000 ಕೊಡ್ತಾರೆ. ನೀವೇನೋ 3 years ಕೋರ್ಸ್ ಮಾಡ್ತಿದ್ದೀರಾ, ಇಲ್ಲ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ 20,000. ಇಲ್ಲ ನೀವು ಡಿಗ್ರಿ ಮಾಡ್ತಿದ್ದೀರಾ ಅಂದ್ರೆ 25,000 ಆಗಿರುತ್ತೆ. ನೀವೇನಾದ್ರು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಲೈಕ್ ಅಂದ್ರೆ MA ಮಾಡಿರ್ತೀರಾ, MSc ಮಾಡಿರ್ತೀರಾ, ಈ ತರ ಒಂದು ಕೋರ್ಸ್ ಮಾಡೋರಿಗೆ ನಿಮಗೆ 30,000 ಕೊಡ್ತಾರೆ. ಇಲ್ಲ ನಾನು ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಕಲ್ ಅಂದ್ರೆ ಏನ್ KCT ಥ್ರೂ ಅಡ್ಮಿಷನ್ ಆಗ್ತಿರಲ್ಲ, ಈ ತರ ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ನಿಮಗೆ 35,000 ಕೊಡ್ತಿದ್ದಾರೆ. ಓಕೆನಾ, ಅರ್ಥ ಆಯ್ತು ಅನ್ಸುತ್ತೆ. ಈಗ ನಾವು ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದೀವಿ, ನಾವ್ ಯಾವ ತರ ಅಂತಂದ್ರೆ ನೋಡಿ, ನಿಮ್ಗೆ ಏನಾದ್ರು CGPA ಕೊಡ್ತಿದ್ರು, ಇಲ್ಲ OGPA ಕೊಡ್ತಿದ್ರು ಅಂದ್ರೆ ನಿಮಗೆ ಕೋರ್ಸ್ಗಳ ಶೇಕಡಾವಾರು ಅಂಕಗಳು ನಿರ್ಧರಿಸಲು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಂಬಂಧಪಟ್ಟ ಉಪ ಕುಲ ಸಚಿವರು ಅಂದ್ರೆ ರಿಜಿಸ್ಟ್ರಾರ್ ಅಂತ ಕರಿತೀವಿ, ಅವರು ಪ್ರಾಂಶುಪಾಲರಿಂದ ಸೃಷ್ಟೀಕರಣ ತೆಗೆದುಕೊಂಡು ಮತ್ತು ಅದರಂತೆ ಅರ್ಜಿಗಳನ್ನು ಮಂಜೂರು ಮಾಡುವುದು ಅಥವಾ ತಿರಸ್ಕರಿಸುವುದು ಅಂತ ಹೇಳ್ತಿದ್ದಾರೆ. ಓಕೆ, ನಿಮಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹತ್ರ ಓದಿದ್ರೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ನೋಡಿ, ಇದರಲ್ಲಿ ಒಂದು ಪರ್ಸೆಂಟೇಜ್ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದ್ರೆ ಫಸ್ಟ್ ಯಾರು ನಿಮ್ಮ ಪ್ರಥಮ ದರ್ಜೆ ಅಂದ್ರೆ 75% ಮೇಲೆ, ಅಂದ್ರೆ 75% ಮೇಲೆ ಯಾರು ಇರ್ತೀರಾ ಪ್ರತಿಯೊಬ್ಬರು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆದ್ರೆ ಇರ್ತೀರಾ. ನೀವು ನಿಮ್ ಕಾಲೇಜ್ ಇದ್ರಲ್ಲಿ ನೋಡಿ, ಇಲ್ಲೇ ಕಾಣಿಸಿದೆ, ಫಾರ್ ಎಷ್ಟೇ ಸ್ಟೂಡೆಂಟ್ಸ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ನೀವೇನಾದ್ರು ಪ್ರಿಂಟ್ ತಗೋಬೇಕಂದ್ರೆ ಪ್ರಿಂಟ್ ಮಾಡೋಕೆ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಈ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ 2 ಕಡೆ ಕೊಟ್ಟಿರ್ತೇನೆ. ಹೋಗಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇದು ಸಮಾಜ ಕಲ್ಯಾಣ ಇಲಾಖೆ ಆ ಒಂದು ಕಡೆ ಕೊಡ್ತೀರಾ, ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಸ್ಕಾಲರ್ಶಿಪ್ ಆದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ನಿಮ್ ನೋಡಿ, ಇಲ್ಲಿ ಕಾಲೇಜು ಮತ್ತು ಯೂನಿವರ್ಸಿಟಿ ಲಿಸ್ಟ್ ಅಂತ ಕೊಟ್ಟಿದ್ದಾರಲ್ಲ, ಈ ಲಿಸ್ಟ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಗೆ ಸಂಬಂಧಪಟ್ಟ ಅಂದ್ರೆ ಏನು ನಿಯರ್ ತಾಲೂಕು ಆಫೀಸ್ ಇದೆ, ಆ ತಾಲೂಕು ಆಫೀಸಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಬರುತ್ತೆ. ಆ ಒಂದು ನೀವು ಏನ್ಬೇಕು, ಆ ಒಂದು ಇಲಾಖೆಗೆ ಆದ್ರೆ ಹೋಗ್ಬೇಕಾಗುತ್ತೆ. ಓಕೆನಾ, ಓಕೆ, ನೆಕ್ಸ್ಟ್ ನಿಮ್ಗೆ ಇದು ಗೊತ್ತಾಯ್ತು. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನೋಡ್ಬೋದು, ಅಪ್ಲಿಕೇಶನ್ ಸ್ಟಾಟಿಸ್ಟಿಕ್ಸ್ ನೋಡ್ಬೋದು, ಅಂದ್ರೆ ಎಷ್ಟೆಷ್ಟು ಮುಂದೆ ಹೋಗಿದೆ ಎಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ತಿಳಿಯುತ್ತೆ. ಓಕೆ, ನಿಮಗೆ ಈಗ ಅಪ್ಲಿಕೇಶನ್ ಹಾಕೋದು ಹೇಗೆ, ಎಲ್ಲಿದೆ ವೆಬ್ಸೈಟ್, ಪ್ರತಿಯೊಂದು ನಾನು ಈ ಲಿಂಕ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಆದ್ರೆ ಬಟ್ ಟೈಮ್ ತಗೋತದೆ, ಆಲ್ಮೋಸ್ಟ್ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕೆ ಒಂದು 10 to 20 minutes ತಗೋತದೆ. ಟೈಮ್ನ ಇನ್ವೆಸ್ಟ್ ಮಾಡಿ, ಬಟ್ ಆದ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು 100% ಬಂದೇ ಬರುತ್ತೆ. ಓಕೆ, ಯಾಕೆಂದ್ರೆ ಇದು ಗೌರ್ಮೆಂಟ್ ಕೊಡ್ತಿರೋದು, ಗೌರ್ಮೆಂಟ್ ಸ್ಕಾಲರ್ಶಿಪ್ 100% ಶ್ಯೂರಿಟಿ ಇರುತ್ತೆ. ಓಕೆ, ಎನಿವೇ ನಿಮ್ಗೆ ಏನೇ ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ ಡೌಟ್ಸ್ಗಳಿದ್ರೆ. ಈಗ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಫಾರ್ ST ಸ್ಟೂಡೆಂಟ್ಸ್ ಪ್ಲೀಸ್ ವಿಸಿಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ, ಈ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಲಿಂಕ್ಗಳು ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಂದ್ರೆ ಕಂಪ್ಲೀಟ್ ಆಗ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೌ ಟು ಅಪ್ಲೈ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಕಮೆಂಟ್ ಬಾಕ್ಸ್ ಹಾಕಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋದು ವಿಡಿಯೋ ಆದ್ರೆ ಮಾಡಿ ತಿಳಿಸ್ತೀನಿ. ಓಕೆನಾ ಗೈಸ್? ಇವಾಗ ಗೈಸ್, ನಿಮಗೆ ನೋಡಿ, ಈಗ ಜಸ್ಟ್ ಪ್ರೈಸ್ ಮನಿ ಇದೆ ಇದಲ್ಲ, ಯಾಕಂದ್ರೆ ನಿಮ್ ದಿನ ಈಗ ಜಸ್ಟ್ PUC ಮುಗಿಸಿರ್ತೀರಾ, ಇಲ್ಲ ಡಿಗ್ರಿ ಮಾಡ್ತೀರಾ, ಸಾಕಷ್ಟು ಸ್ಕಾಲರ್ಶಿಪ್ ಏನಂದ್ರೆ ಹಿಂದಿ ಹುಡುಗರು UP ಆ ಕಡೆ ತುಂಬಾ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ನ ತಗೊಳ್ತಾರೆ. ಏನಂದ್ರೆ ಅವ್ರಿಗೆ ತುಂಬಾ ಜನ ಗೈಡ್ ಮಾಡೋರು ಇದ್ದಾರೆ, ತುಂಬಾ ಯೂಟ್ಯೂಬರ್ಸ್ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ, ಬಟ್ ಅವ್ರಿಗೆ ಒಬ್ರು ಗೈಡ್ ಮಾಡೋದಿಲ್ಲ, ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು, ಯಾವ ಸ್ಕಾಲರ್ಶಿಪ್ ಇದೆ ಅನ್ನೋ ಹೇಳೋ ಒಬ್ರು ಕೂಡ ಇರೋದಿಲ್ಲ, ಮೆಂಟರೇ ಇಲ್ಲ. ಈ ಒಂದು ರೀಸನ್ ಇಂದ ತುಂಬಾ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಇಲ್ದಾನೆ ವಂಚಿತರಾಗ್ತಿದ್ದಾರೆ. ಬಟ್ ಆದ್ರೆ ನನ್ನ ಒಂದು ಚಾನಲ್ ನೀವು ಫಾಲೋ ಮಾಡ್ತಿದ್ರೆ ಸಾಕಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋಸ್ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಹಾಕ್ತೀನಿ. ನಾನು ಆಲ್ರೆಡಿ ಕೂಡ ಹಾಕಿದ್ದೀನಿ, ನೀವು ಚೆಕ್ಔಟ್ ಮಾಡ್ಕೋಬಹುದು. ನಿಮಗೆ ಬರೀ SSP ಅಂತಲ್ಲ, NSP ಅಂತಲ್ಲ, ಅದು ಹೊರತು ಸಾಕಷ್ಟು ಸ್ಕಾಲರ್ಶಿಪ್ ಇದಾವೆ. ಅವು 100% ಜನನ್ ಬರುವಂತ ಸ್ಕಾಲರ್ಶಿಪ್. ನೀವು ಡಿಗ್ರಿ ಮಾಡ್ತಿದ್ರೆ ನಿಮ್ದು ಏನ್ ಕಾಲೇಜ್ ಫೀಸ್ ಇರುತ್ತೆ ಅದು ಡಬಲ್ ನೀವು ಸ್ಕಾಲರ್ಶಿಪ್ ಅಲ್ಲೇ ತಗೋಬಹುದು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ, ಎನಿವೇ ನಿಮ್ಗೆ ಏನೋ ಡೌಟ್ಸ್ ಇದ್ರೆ, ಯಾವ್ದು ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ಸ್ ಹಾಕಿ. ನಿಮ್ಮ ಕಮೆಂಟ್ಸ್ಗೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ, ಅಂದ್ರೆ ಡೆಡಿಕೇಟ್ ಆಗಿ ಅದಕ್ಕಂತಾನೆ ಒಂದು ವಿಡಿಯೋ ಮಾಡ್ಕೊಡ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.